Hello, Makle. My name is Meghna. I'm here to do a quick revision of English. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ವಿ ಆರ್ ಗೋನ್ ಟು ಲುಕ್ ಎಟ್ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಒನ್ ಆಫ್ ದ ಚಾಪ್ಟರ್ಸ್. ಇವತ್ತು ಕ್ವಿಕ್ ಆಗಿ ನಿಮಗೆ ಮಾರ್ಕ್ಸ್ ಬ್ರೇಕಪ್ ಕೂಡ ನಾನು ಕೊಡ್ತೀನಿ, ಯಾವುದನ್ನು ಫೋಕಸ್ ಮಾಡಬೇಕು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಆ್ಯಂಡ್ ದಿಸ್ ವಿಡಿಯೋ ಇಸ್ ಫಾರ್ ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮೊದಲಿಗೆ ವಾಟ್ ಐ ಹ್ಯಾವ್ ಇಸ್ ದ ಮಾರ್ಕ್ಸ್ ಬ್ರೇಕಪ್, ರೈಟ್? ಸೊ ನಾವು ಇಂಗ್ಲೀಷ್ ಅಂದ ತಕ್ಷಣ ಏನಿರುತ್ತೆ? ಪ್ರೋಸ್ ಇರುತ್ತೆ, ಪೊಯೆಟ್ರಿ ಇರುತ್ತೆ ಅಲ್ವಾ? ಸೊ ಪ್ರೋಸ್ ಪಾರ್ಟಲ್ಲಿ ನಾನು ರೆಡ್ಡಲ್ಲಿ ಏನು ಅಂಡರ್ಲೈನ್ ಮಾಡಿದ್ದೀನಿ, ದಟ್ ಕ್ಯಾರೀಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್, ದಟ್ ಇಸ್ 4 ಮಾರ್ಕ್ಸ್, ರೈಟ್? ಸೊ ಅದು ಬಂದ್ಬಿಟ್ಟು ಎಲಿಕ್ಸರ್ ಆಫ್ ಲೈಫ್, ಲೂಯಿಸ್ ಪ್ಯಾಶ್ಚರ್, ಕಾನ್ಕರರ್ ಆಫ್ ದ ಡಿಸೀಸ್, ಅದು ಬಂದ್ಬಿಟ್ಟು ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಟ್ಟು 4 ಮಾರ್ಕ್ಸ್ ಮಾತ್ರ ಅಲ್ವಾ, ಹೈಯೆಸ್ಟ್ ವೇಟೇಜ್ ಇರೋದು. ಸೊ ಎಲಿಕ್ಸರ್ ಆಫ್ ಲೈಫ್, ಲೂಯಿಸ್ ಪ್ಯಾಶ್ಚರ್, ಕಾನ್ಕರರ್ ಆಫ್ ಡಿಸೀಸ್, ಆ್ಯಂಡ್ ಆಲ್ಸೋ ಪೊಯೆಟ್ರಿ ಸೆಕ್ಷನಿಂದ ಅಬ್ರಹಂ ಲಿಂಕನ್ಸ್ ಲೆಟರ್ ಇದೆ, ಆಮೇಲೆ ಅ ಪಾಯ್ಸನ್ ಟ್ರೀ ಇದೆ. ಆಮೇಲೆ ಇನ್ನೊಂದು 4 ಮಾರ್ಕ್ಸ್, ಬಟ್ ಇಟ್ ಇಸ್ ಎಸೆನ್ಷಲಿ 3 ಮಾರ್ಕ್ದು ಒಂದು ಕ್ವೆಶನ್ ಇದೆ, 1 ಮಾರ್ಕ್ದು ಒಂದು ಕ್ವೆಶನ್ ಇದೆ. ಅದು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಆಯಿತಾ ನಾವು. ದಟ್ ಈಸ್ ಕಾಲ್ಡ್ ಅಸ್ ದಿ ಗರ್ಲ್ ಹೂ ವಾಸ್ ಆ್ಯನ್ ಫ್ರ್ಯಾಂಕ್, ರೈಟ್? ಸೊ ಎಲಿಕ್ಸರ್ ಆಫ್ ಲೈಫ್ನ ಇವತ್ತು ನಾವು ಮಾಡೋಣ, ಯಾಕೆಂದರೆ ದಟ್ಸ್ ದ ಫಸ್ಟ್ ಒನ್. ಸೊ ಡೆಫಿನೆಟ್ ಆಗಿ ನಿಮಗೆ ಒಂದು 4 ಮಾರ್ಕ್ ಕ್ವೆಶನ್ ಈ ಲೆಸನ್ನಿಂದ ಬರ್ತಾ ಇದೆ. ಸೊ ಕ್ವಿಕ್ಕಾಗಿ ನಿಮಗೆ ನಾನು ಏನಿದು ಎಲಿಕ್ಸರ್ ಆಫ್ ಲೈಫ್ ಅಂತ ತಿಳಿಸ್ತೀನಿ. ಸೊ ಎಲಿಕ್ಸರ್ ಆಫ್ ಲೈಫ್, ದಿಸ್ ಇಸ್ ಬೇಸಿಕಲಿ ಟಾಕಿಂಗ್ ಅಬೌಟ್ ವಾಟರ್ ಆ್ಯಂಡ್ ಹೌ ವಾಟರ್ ಇಸ್ ಎಲಿಕ್ಸರ್. ಎಲಿಕ್ಸರ್ ಅಂದರೆ ಏನು? ಅಮೃತ. ಇದನ್ನು ಬರೆದಿರೋರು ಸಿ ವಿ ರಾಮನ್, ದ ಸೈಂಟಿಸ್ಟ್. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಿ ವಿ ರಾಮನ್ ಎಕ್ಸ್ಪ್ಲೇನ್ಸ್ ದ್ಯಾಟ್ ವಾಟರ್ ಇಸ್ ದ ಟ್ರೂ ಎಲಿಕ್ಸರ್. ಎಲಿಕ್ಸರ್ ಅಂದರೆ ಇದು ಅಮೃತ, ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಅವರ್ ಎವ್ರಿ ಡೇ ಲೈಫ್. ಸೊ ವಾಟರ್ ಇಸ್ ದ ಮೋಸ್ಟ್ ಎಸೆನ್ಷಿಯಲ್ ಲಿಕ್ವಿಡ್. ಇದಕ್ಕಿಂತ ಮೋರ್ ಪ್ರೆಷಸ್ ಥಿಂಗ್ ಇಲ್ಲ ಅನ್ನೋ ಥರ ಈ ಲೆಸನ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಿ ಶೋಸ್ ದಟ್ ಹೌ ರಿವರ್ಸ್ ಲೈಕ್ ನೈಲ್ ಟರ್ನ್ಡ್ ಬ್ಯಾರನ್ ಡೆಸರ್ಟ್ಸ್ ಇಂಟು ಫರ್ಟೈಲ್ ಲ್ಯಾಂಡ್. ಹಿ ಆಲ್ಸೋ ಟಾಕ್ಸ್ ಅಬೌಟ್ ಬ್ಯೂಟಿ ಆಫ್ ವಾಟರ್ ಇನ್ ನೇಚರ್. ಹಿ ಆಲ್ಸೋ ಟಾಕ್ಸ್ ಅಬೌಟ್ ನೀರಿಂದ ನಾವು ಏನೇನೆಲ್ಲ ಮಾಡ್ಬೋದು, ಇರಿಗೇಷನ್, ಅಗ್ರಿಕಲ್ಚರ್, ಆ್ಯಂಡ್ ಈವನ್ ಎಕ್ಸೆಸ್ ಆಫ್ ವಾಟರ್ ಇದ್ದರೆ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಆಮೇಲೆ ಹೌ ವಾಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ಸೊ ದ ಡಿಫ್ರೆಂಟ್ ಯೂಸಸ್ ಆಫ್ ವಾಟರ್ನ ಈ ಲೆಸನ್ನಲ್ಲಿ ಬೇಸಿಕಲಿ ಸಿ ವಿ ರಾಮನ್ ಅವರು ತಿಳಿಸ್ಕೊಡ್ತಾರೆ ನಮಗೆ, ರೈಟ್? ಸೊ ಇದರಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು? ಬೇಸಿಕಲಿ 4 ಮಾರ್ಕ್ ಕ್ವೆಶನ್ಸ್ ಅಲ್ವಾ? ಹಾಗಾಗಿ ನಾನು ನಿಮಗೆ 4 ಮಾರ್ಕ್ ಕ್ವೆಶನ್ಸು ಯಾವ್ದ್ಯಾವುದು ಪಾಸಿಬಲ್ ಕ್ವೆಶನ್ಸ್ ಬರ್ಬೋದು ಅಂತ ಡಿಸ್ಕಸ್ ಮಾಡೋಣ ಇವಾಗ. ಫಸ್ಟ್, ವೈ ಡಸ್ ಸಿ ವಿ ರಾಮನ್ ಕಾಲ್ ವಾಟರ್ ದ ರಿಯಲ್ ಎಲಿಕ್ಸರ್ ಆಫ್ ಲೈಫ್? ಅಂದರೆ ಏನಕ್ಕೆ ಅಮೃತ ಅಂತ ಕರೀತಾರೆ? ದಿಸ್ ಇಸ್ ದ ರಿಯಲ್ ಎಲಿಕ್ಸರ್. ಎಲಿಕ್ಸರ್ ಅಂದರೆ ಏನು? ಅಮೃತ ಅಂತ, ರೈಟ್? ಸೊ ಸಿ ವಿ ರಾಮನ್ ಕಾಲ್ಸ್ ವಾಟರ್ ದ ರಿಯಲ್ ಎಲಿಕ್ಸರ್ ಆಫ್ ಲೈಫ್ ಬಿಕಾಸ್ ಇಟ್ ಇಸ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಅಂದರೆ ಎಲ್ಲ ಜೀವಕೋಶ ರಾಶಿಗಳಿಗೂ ವಾಟರ್ ಬೇಕಾಗುತ್ತೆ, ನೀರು ಬೇಕಾಗುತ್ತೆ. ಆ್ಯನಿಮಲ್ಸ್, ಪ್ಲಾಂಟ್ಸ್, ಈವನ್ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ ಟು ದ ಬಿಗ್ಗೆಸ್ಟ್ ಆಫ್ ಕ್ರೀಚರ್ಸ್, ಎಲ್ಲರಿಗೂ ನೀರು ಬೇಕಾಗುತ್ತೆ. ಪ್ಲಾಂಟ್, ಆ್ಯನಿಮಲ್ ಆ್ಯಂಡ್ ಹ್ಯೂಮನ್ ಡಿಪೆಂಡ್ ಆನ್ ವಾಟರ್ ಫಾರ್ ಸರ್ವೈವಲ್. ಇಟ್ ಸಪೋರ್ಟ್ಸ್ ಗ್ರೋತ್, agriculture and everyday life, starting from using it to consume, to irrigation, to grow crops, for transportation. We need water in our everyday life. Unlike the imaginary elixir that gives immortality, water truly sustains life on earth. What does it mean? ಅಂದರೆ ಅಮೃತನ ನಾವೆಲ್ಲೂ ಯಾರೂ ನೋಡಿಲ್ಲ, ಅದು ಜಸ್ಟ್ ಅನ್ ಇಮ್ಯಾಜಿನರಿ ಥಿಂಗ್. ಬಟ್ ವಾಟರ್ ಇಸ್ ಅ ರಿಯಲ್ ಥಿಂಗ್, ನಾವೆಲ್ಲ ನೋಡಿದ್ದೀವಿ, ಅದನ್ನು ಬಳಸಿದ್ದೀವಿ. ಹಾಗಾಗಿ ಸಿ ವಿ ರಾಮನ್ ಅವರವರು ಇದನ್ನು ರಿಯಲ್ ಎಲಿಕ್ಸರ್ ಅಂತ ಕರೀತಾರೆ. ರಿಯಲ್ ಎಲಿಕ್ಸರ್ ಅಂದರೆ ಏನು? ಇಟ್ ಈಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಸೀನ್, ಇಟ್ ಈಸ್ ನಾಟ್ ಸಮಥಿಂಗ್ ದಟ್ ಈಸ್ ಇಮ್ಯಾಜಿನ್ಡ್ ಅಂತ, ರೈಟ್? ಸೊ ವಿತೌಟ್ ವಾಟರ್ ದೆರ್ ವುಡ್ ಬಿ ನೋ ವೆಜಿಟೇಷನ್, ಅಗ್ರಿಕಲ್ಚರ್ ಆ್ಯಂಡ್ ನೋ ಲೈಫ್. ಸೊ ನಮಗೆ ಊಟ ತಿನ್ನೋದಕ್ಕೇ ಇರಲ್ಲ ಅಲ್ವಾ, ನೀರಿಲ್ಲ ಅಂದರೆ. ವೆಜಿಟೇಷನ್ ಇಲ್ಲ, ಅಗ್ರಿಕಲ್ಚರ್ ಇಲ್ಲ. So there is no life without water. So we need water for all of these points. So ನೀವು ಏನು ಮಾಡ್ಬೋದು ಎಕ್ಸಾಮ್ ಅಲ್ಲಿ ಅಂದರೆ, ಬೇಸಿಕಲಿ ಯು ಕ್ಯಾನ್ ಇನ್ಸ್ಟೆಡ್ ಆಫ್ ರೈಟಿಂಗ್ ಇನ್ ಪಾಯಿಂಟರ್ಸ್, ನಾನು ಸುಮ್ಮನೆ ಇಲ್ಲಿ ಪಾಯಿಂಟರ್ಸ್ ಹಾಕಿದ್ದೀನಿ, ಆದರೆ ನೀವು ಬರಿಬೇಕಾದ್ರೆ ಪ್ಲೀಸ್ ಮೇಕ್ ಶ್ಯೂರ್
that you incorporate different points. ಅಂದರೆ ಅದು ಇಟ್ ಇಸ್ ಅ ಟ್ರೂ ಎಲಿಕ್ಸರ್ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಆ್ಯನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಎಲ್ಲರಿಗೂ ವಾಟರ್ ಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಸಿವಿಲೈಸೇಷನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಈ ಚಾಪ್ಟರಲ್ಲಿ ಎಕ್ಸಾಂಪಲ್ ಆಫ್ ನೈಲ್ ರಿವರಿಂದ ಹೇಗೆ ಸಿವಿಲೈಸೇಷನ್ ಕೇಮ್ ಇನ್ ಟು ಬೀಯಿಂಗ್ ಜಸ್ಟ್ ಬಿಕಾಸ್ ಆಫ್ ದಟ್ ಒನ್ ಪರ್ಟಿಕ್ಯುಲರ್ ರಿವರ್ ಲೈಫ್ ವಾಸ್ ಪಾಸಿಬಲ್ ಅಂತ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ. ಆ್ಯಂಡ್ ಹಿ ಆಲ್ಸೋ ಪ್ರೊವೈಡ್ಸ್ ಅ ಕಾಂಟ್ರಾಸ್ಟ್. ಇದನ್ನು ಬ್ಯಾರನ್ ಲ್ಯಾಂಡ್ಸ್, ಸೊ ನೀರಿದ್ರೆ ಹೇಗಿರುತ್ತೆ, ನೀರು ಇಲ್ಲ ಅಂದರೆ ಹೇಗಿರುತ್ತೆ ಅಂತ ಕಾಂಟ್ರಾಸ್ಟ್ನು ಮಾಡ್ತಾರೆ. ಸೊ ಇದೊಂದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ಐ ಹ್ಯಾವ್ ಅಂಡರ್ಲೈನ್ಡ್ ಸಮ್ ಆಫ್ ದ ಕೀ ವರ್ಡ್ಸ್, ರೈಟ್, ಆರ್ ಐ ಹ್ಯಾವ್ ಹೈಲೈಟೆಡ್ ಇಟ್ ಇನ್ ಯೆಲ್ಲೋ. ನಾನು ಯೆಲ್ಲೋ ಅಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ಅದನ್ನೂ ನೀವು ಜ್ಞಾಪಕ ಇಟ್ಕೊಳ್ಳಿ, ಆಯಿತಾ. ಸೊ ಏನಕ್ಕೆ ರಿಯಲ್ ಎಲಿಕ್ಸರ್ ಅಂತ ಕರೀತಾರೆ ಸಿ ವಿ ರಾಮನ್ ಅವರು ಅಂತ ನಮ್ಗೆ ಇವಾಗ ಗೊತ್ತಾಯಿತು. ನೆಕ್ಸ್ಟ್ ಕ್ವೆಶನ್, ಹೌ ಡಸ್ ದಿ ಎಕ್ಸಾಂಪಲ್ ಆಫ್ ನೈಲ್ ಇಲಾಸ್ಟ್ರೇಟ್ ದಿ ಇಂಪಾರ್ಟೆನ್ಸ್ ಆಫ್ ವಾಟರ್? ಅಂದರೆ ನೈಲ್ ರಿವರ್ದು ಎಕ್ಸಾಂಪಲ್ ಕೊಡ್ತಾರೆ ಸಿ ವಿ ರಾಮನ್ ಅವರು ಇಲ್ಲಿ. ಹಿ ಡಿಸ್ಕ್ರೈಬ್ಸ್ ದ ಕಾಂಟ್ರಾಸ್ಟ್ ಬಿಟ್ವೀನ್ barren Libyan desert and the fertile Nile Valley. ಸೊ ಒನ್ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ ಅಂದರೆ, ಡ್ರೈ ಲ್ಯಾಂಡ್ ವಾಸ್ ಸಿಂಪ್ಲಿ ಬಿಕಾಸ್ ರಿವರ್ ಇರಲಿಲ್ಲ. ಆದರೆ ನೈಲ್ ರಿವರ್ ದಟ್ ಕ್ಯಾರಿಡ್ ಫೈನ್ ಸಿಲ್ಟ್. ಸೊ ಸೆಕೆಂಡ್ ಲೈನ್ ಓದೋಣ. ದ ನೈಲ್ ಬ್ರಿಂಗ್ಸ್ ವಾಟರ್ ಆ್ಯಂಡ್ ರಿಚ್ ಸಿಲ್ಟ್. ಸಿಲ್ಟ್ ಅಂದರೆ ಏನು? ಇಟ್ ಈಸ್ ಬೇಸಿಕಲಿ ಫೈನ್ ಸ್ಯಾಂಡ್ ಆ್ಯಂಡ್ ಕ್ಲೇ ಪಾರ್ಟಿಕಲ್ಸ್. ಸೊ ಸಿಲ್ಟ್ ಅಂದರೆ ನದಿ ಹರಿಬೇಕಾದ್ರೆ ಅದು ತೊಗೊಂಬರೋ ಪಾರ್ಟಿಕಲ್ಸ್ನೆಲ್ಲ ಸಿಲ್ಟ್ ಅಂತ ಹೇಳ್ತಾರೆ. ಇಟ್ ಕ್ಯಾರೀಸ್ ಫ್ರಮ್ ವೇರ್? ಇಟ್ ಕ್ಯಾರೀಸ್ ಫ್ರಮ್ ಅ ಡಿಸ್ಟೆಂಟ್ ಲ್ಯಾಂಡ್, ಹೈಲ್ಯಾಂಡ್ಸ್ ಆಫ್ ಅಬಿಸೀನಿಯಾ ಆ್ಯಂಡ್ ರಿಮೋಟ್ ಸೆಂಟ್ರಲ್ ಆಫ್ರಿಕಾ. ಇದೆರಡು ಏನಕ್ಕೆ ಅಂಡರ್ಲೈನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಅವ್ರು ಹೈಲೈಟ್ ಮಾಡಿದ್ದೀನಿ ಅಂದರೆ ಇದು ವೆರಿ ಇಂಪಾರ್ಟೆಂಟ್. ಹೈಲ್ಯಾಂಡ್ಸ್ ಆಫ್ ಅಬಿಸೀನಿಯಾ ಇಸ್ ಮೆನ್ಷನ್ಡ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ನಿಮಗೆ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂದರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ಜೆನರಿಕ್ ಆನ್ಸರ್ಸ್, ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ಟು ಯೂಸ್ ದ ಕೀವರ್ಡ್ಸ್ ಫ್ರಮ್ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೇ ಬರೆದ್ರೆ ನಿಮಗೆ ಯು ವಿಲ್ ಬಿ ಏಬಲ್ ಟು ಡೂ ವೆಲ್, ರೈಟ್. ಆ್ಯಂಡ್ ರಿಮೋಟ್ ಸೆಂಟ್ರಲ್ ಆಫ್ರಿಕಾ ಎಲ್ಲಿಂದ ಬರ್ತಾ ಇದೆ? ದೂರದ ಎಲ್ಲೋ ರಿಮೋಟ್ ಸೆಂಟ್ರಲ್ ಆಫ್ರಿಕಾಯಿಂದ ಹಿಡಿದು ಹೈಲ್ಯಾಂಡ್ಸ್ ಆಫ್ ಅಬಿಸೀನಿಯಾಯಿಂದ ನೈಲ್ ರಿವರ್ ಕ್ಯಾರೀಸ್ ಸಿಲ್ಟ್ ಆ್ಯಂಡ್ ಇಟ್ ಬ್ಯೂಟಿಫುಲಿ ಫ್ಲೋಸ್, ಕ್ಯಾರಿಂಗ್ minerals and particles that are essential for making the land fertile. ಈ ಸಿಲ್ಟ್ ಮೇಕ್ಸ್ ದ ಲ್ಯಾಂಡ್ ಫರ್ಟೈಲ್ ಅಂತಲೂ ಹೇಳ್ತಾರೆ. ಈಜಿಪ್ಟ್ಸ್ ಸಿವಿಲೈಸೇಷನ್ ಡೆವಲಪ್ಡ್ ಬಿಕಾಸ್ ಆಫ್ ನೈಲ್ಸ್ ಅನ್ಫೇಲಿಂಗ್ ರೆಗ್ಯುಲಾರಿಟಿ. ನೈಲ್ ಯಾವಾಗಲೂ ಫ್ಲೋ ಆಗ್ತಾ ಇತ್ತು. ಇಟ್ ವಾಸ್ ವೆರಿ ರಿಚ್. ಇಟ್ಸ್ ಅ ವೆರಿ ರಿಚ್ ರಿವರ್ ವಿತ್ ಲಾಟ್ ಆಫ್ ಮಿನರಲ್ಸ್ ಆ್ಯಂಡ್ ಸಿಲ್ಟ್. ಆ್ಯಂಡ್ Egyptian civilization, which is one of the oldest, was possible only because of this particular river. So all credit goes to Nile river for creating a civilization. This example shows that water transforms from dry land into fertile soil and supports life and culture. So basically ನೀರು ಇರೋದ್ರಿಂದ ನಮಗೆ ಲೈಫ್ ಪಾಸಿಬಲ್. ಇಟ್ ಇಸ್ ಬಿಕಾಸ್ ಲೈಫ್ ಇಸ್ ಪಾಸಿಬಲ್, ಈವನ್ ಸಿವಿಲೈಸೇಷನ್ ಇಸ್ ಪಾಸಿಬಲ್ ಅಂತ ಸಿ ವಿ ರಾಮನ್ ಅವರು ಈ ಚಾಪ್ಟರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಕ್ವೆಶನ್, 4 mark ಕ್ವೆಶನ್, ಪಾಸಿಬಲ್. ಡಿಸ್ಕ್ರೈಬ್ ದ ಕಾಂಟ್ರಾಸ್ಟ್ ಬಿಟ್ವೀನ್ ದ ಲಿಬಿಯನ್ ಡೆಸರ್ಟ್ ಆ್ಯಂಡ್ ದ ನೈಲ್ ವ್ಯಾಲಿ. ಸೊ ಇಲ್ಲಿ ಕಾಂಟ್ರಾಸ್ಟ್ ಆಗಿ ಮಾಡ್ತಾರೆ. ಒಂದು ಲಿಬಿಯನ್ ಡೆಸರ್ಟ್, ಅದು ಡ್ರೈ ಲ್ಯಾಂಡ್ ಬಿಕಾಸ್ ದೆರ್ ಇಸ್ ನೋ ರಿವರ್, ಆ್ಯಂಡ್ ದೆರ್ ಇಸ್ ನೈಲ್ ವ್ಯಾಲಿ ದಟ್ ಈಸ್ ವಿಚ್ allowed the existence of civilization of Egypt, right? So the Libyan desert is dry, sandy and lifeless, right? These are the 3 things you need to remember. It is dry, sandy and lifeless with no greenery. In contrast, Nile Valley is lush, fertile and densely populated. Libyan desert ಬಂದ್ಬಿಟ್ಟು ಡ್ರೈ ಆಗಿದೆ. It is also lifeless, but Egyptian civilization, because of Nile river, it is rich in terms of culture, in terms of fertility, and also population is dense because of Nile river. The river Nile provides water and fertile silt, making agriculture possible. So nimge agriculture possible adre anything is possible, alva. So this is the most important part, that it is essential. It is an elixir because it allows us to consume water,
ಅಗ್ರಿಕಲ್ಚರ್ ಪಾಸಿಬಲ್ ಬಿಕಾಸ್ ಆಫ್ ರಿವರ್. ಸೊ ಇದೊಂದು ಕಾಂಟ್ರಾಸ್ಟ್ನ ಜ್ಞಾಪಕ ಇಟ್ಕೊಳ್ಳಿ. ಲಿಬಿಯನ್ ಡೆಸರ್ಟ್ ಮತ್ತು ನೈಲ್ ರಿವರಿಂದ ಈಜಿಪ್ಷಿಯನ್ ಸಿವಿಲೈಸೇಷನ್ ವಾಸ್ ಪಾಸಿಬಲ್ ಅಂತ. ಸೊ ದಿಸ್ sharp contrast highlights how water determines whether land remains barren or becomes productive. ಸೊ ನೀವು ಅದು ಪ್ರೊಡಕ್ಟಿವ್ ಆಗಿ ಸಿವಿಲೈಸೇಷನ್ ಪಾಸಿಬಲ್ ಆಗೋದು ಬಿಡೋದು ಇರೋದು ಎಲ್ಲ ಬರೀ ವಾಟರ್ gets to decide. So that's exactly why C.V. Raman calls it the elixir alva, amruta adu. It can make or break the land, right? Okay, next one. How has water shaped the course of the Earth's history? History start ಆದಾಗಿಂದ ವಾಟರ್ ಹ್ಯಾಸ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ದ ಲ್ಯಾಂಡ್ಸ್ಕೇಪ್. ಎಲ್ಲೆಲ್ಲಿ ಹರಿಯುತ್ತೋ ಅದು ಫರ್ಟೈಲ್ ಲ್ಯಾಂಡ್ ಆಗುತ್ತೆ, ಎಲ್ಲೆಲ್ಲಿ ನೀರಿಲ್ವೋ ರಿವರ್ಸ್ ಇಲ್ವೋ ಅದು ಬ್ಯಾರನ್ ಲ್ಯಾಂಡ್ಸ್ ಆಗುತ್ತೆ, right? So water has played a vital role in shaping landscapes and forming soil through erosion and deposition. So ಇಲ್ಲಿ ಕೆಲವೊಂದು ಹೈಲೈಟ್ ಮಾಡಿದ್ದೀನಿ. ಎರೋಷನ್, ಡೆಪಾಸಿಷನ್, ರಿವರ್ಸ್ ಹ್ಯಾವ್ ಇನ್ಫ್ಲೂಯೆನ್ಸ್ ಸೆಟಲ್ಮೆಂಟ್ ಪ್ಯಾಟರ್ನ್ಸ್ ಆ್ಯಂಡ್ ಸಿವಿಲೈಸೇಷನ್ಸ್. ಮೊದಲೇ ಹೇಳಿದೆ, ಸೆಟಲ್ಮೆಂಟ್ ಪ್ಯಾಟರ್ನ್ಸ್ ಮತ್ತು ಸಿವಿಲೈಸೇಷನ್ಸ್ ಆರ್ ಪಾಸಿಬಲ್ ಯಾತ್ರಿಂದ, ನೀರಿಂದ, ರಿವರ್ಸಿಂದ. Basically, it's the elixir of life. It has contributed to agriculture, trade, and development. It has allowed civilizations to occur. Even today, water continues to determine economic growth and human progress, right? So, human progress and economic development is all possible simply because of water. And depending on where the water flows, there is development. ಎಲ್ಲಿ ಯಾವ ಲ್ಯಾಂಡ್ ತುಂಬ ಸಮೃದ್ಧಿಯಾಗಿ ನೀರನ್ನು ಹೊಂದ್ಕೊಂಡಿರುತ್ತೋ ಆ ಲ್ಯಾಂಡ್ ಬೇಸಿಕಲಿ ಬಿಕಮ್ಸ್ ವೆರಿ ರಿಚ್ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ಸಿವಿಲೈಸೇಷನ್ ಪರ್ಹ್ಯಾಪ್ಸ್ ಅಲ್ವಾ. ನೆಕ್ಸ್ಟ್ ಒನ್, describe the beauty water adds to the countryside. ಇದು ಒಂದು ಪರ್ಟಿಕ್ಯುಲರ್, ಸೊ ಬೇಸಿಕಲಿ ನಿಮ್ಗೆ ಆಲ್ರೆಡಿ ಗೊತ್ತು, ಎವ್ರಿ ಚಾಪ್ಟರ್ ಇಸ್ ಬ್ರೋಕನ್ ಡೌನ್ ಇನ್ ಟು ಸ್ಮಾಲ್ ಚಂಕ್ಸ್ ಆಫ್ ಪ್ಯಾರಾಗ್ರಾಫ್ಸ್ ಇದೆ ಆ್ಯಂಡ್ ಎವ್ರಿ ಪ್ಯಾರಾಗ್ರಾಫ್ಗೆ ನಂಬರ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಇದು ಒಂದು ಪ್ಯಾರಾಗ್ರಾಫಲ್ಲಿ C.V. ರಾಮನ್ ಅವರು ಹಿ ಟಾಕ್ಸ್ ಅಬೌಟ್ ದ ಬ್ಯೂಟಿ ಆಫ್ ವಾಟರ್, ಹೇಗೆ ಸ್ಟ್ರೀಮ್ಸ್ ಟ್ರಿಕಲ್ ಡೌನ್ ಫ್ರಮ್ ರಾಕ್ಸ್ ಆ್ಯಂಡ್ ಪಾಂಡ್ಸ್. ಅದು ಸೆಕೆಂಡ್ ಲೈನಲ್ಲಿ ಐ ಹ್ಯಾವ್ ಟೇಕನ್ ದ ಎಕ್ಸಾಕ್ಟ್ ಎಕ್ಸೆಪ್ಟ್ ಫ್ರಮ್ ದ ಟೆಕ್ಸ್ಟ್ ಬುಕ್. ಸೊ ಅದಕ್ಕೋಸ್ಕರ ನೀವು ಹೈಲೈಟ್ ಮಾಡಿರೋ ಪಾಯಿಂಟ್ಸ್ನ ಸುಮ್ಮನೆ ಒಂದು ಬುಕ್ ಇಟ್ಕೊಂಡು ನೋಟ್ ಡೌನ್ ಮಾಡ್ಕೊಳ್ಳೋದು, ಐ ಥಿಂಕ್ ಇಟ್ ವಿಲ್ ಬಿ ಅ ವೆರಿ ಯೂಸ್ಫುಲ್ ಟಿಪ್. ಸೊ ವಾಟರ್ ಎನ್ಹಾನ್ಸಸ್ ನ್ಯಾಚುರಲ್ ಬ್ಯೂಟಿ. ನೋಡೋದಕ್ಕೆ ಇಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಅಲ್ವಾ ವಾಟರ್, ಬೀಟ್ ಸ್ಟ್ರೀಮ್ಸ್ ಆ್ಯಂಡ್ ವಾಟರ್ ಅಂದ ತಕ್ಷಣ ದೇ ಕಮ್ ಇನ್ ಡಿಫ್ರೆಂಟ್ ಫಾರ್ಮ್ಸ್, ಪಾಂಡ್ಸ್, ಟ್ಯಾಂಕ್ಸ್, ರಿವರ್ಸ್, ಗಶಿಂಗ್ ವಾಟರ್ ಆ್ಯಂಡ್ ಈವನ್ ಈ ಚಾಪ್ಟರ್ ಅಲ್ಲಿ ಏನು ಹೇಳ್ತಾರೆ ಅಂದರೆ ಡಿಪೆಂಡಿಂಗ್ ಆನ್ ದ ಲೈಟಿಂಗ್ ದ ಮೂಡ್ ಆಫ್ ದ ವಾಟರ್ ಇಸ್ ಆಲ್ಸೋ ಡಿಫ್ರೆಂಟ್, ರೈಟ್? ಸೊ ವೆನ್ ದ ಸನ್ ಫಾಲ್ಸ್ ಆನ್ ವಾಟರ್ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್, ಇಟ್ ಲುಕ್ಸ್ ಬ್ರೈಟ್ ಆ್ಯಂಡ್ ಗೇ, ವೆರಾಸ್ ವೆನ್ ಡ್ಯೂರಿಂಗ್ ದ ಡಾರ್ಕ್ನೆಸ್ ಇಟ್ ಲುಕ್ಸ್ ಗ್ಲೂಮಿ ಆ್ಯಂಡ್ ಡಾರ್ಕ್, ರೈಟ್? ರಾತ್ರಿ ಹೊತ್ತು ಇಟ್ ಆಲ್ಮೋಸ್ಟ್ ಲುಕ್ಸ್ ಗ್ಲೂಮಿ ಆ್ಯಂಡ್ ಒಂಥರ ಭಯ ಪಡೋ ಥರನೇ ಇರುತ್ತೆ ಅಲ್ವಾ. ಸೊ ದಿಸ್ ಕಾಂಟ್ರಾಸ್ಟ್ ಇಸ್ ಆಲ್ಸೋ ಮೆನ್ಷನ್ಡ್. ಹೇಗೆ ಲೈಟ್ ಆಲ್ಸೋ ಅಫೆಕ್ಟ್ಸ್ ದ ವೇ ವಿ ಲುಕ್ ಎಟ್ ವಾಟರ್ ಅನ್ನೋದನ್ನ C.V. ರಾಮನ್ ಅವರು ಈ ಚಾಪ್ಟರಲ್ಲಿ ಹೇಳಿದ್ದಾರೆ, ಲೆಸನ್ನಲ್ಲಿ ಹೇಳಿದ್ದಾರೆ. ಸೊ ಸ್ಟ್ರೀಮ್ಸ್ ಟ್ರಿಕ್ಲಿಂಗ್ ಓವರ್ ರಾಕ್ಸ್, ಪಾಂಡ್ಸ್ ಆನ್ ದ ವೇಸ್ ಸೈಡ್ ವೈಲ್ ದ ಕ್ಯಾಟಲ್ ಗ್ರೇಸ್. ಅಂದರೆ ನೋಡೋದಕ್ಕೆ ಏನು ಚೆನ್ನಾಗಿರುತ್ತೆ ಅಲ್ಲಿ. ಕ್ಯಾಟಲ್ ಅಂದರೆ ಏನು, ಆ್ಯನಿಮಲ್ಸ್ ಗ್ರೇಸ್ ಮಾಡ್ತಾ ಇರುತ್ತೆ ಅಲ್ಲಿ. ಯಾವುದೋ ಗೋಟ್ಸ್ ಇರ್ಬೋದು, ಶೀಪ್ ಇರ್ಬೋದು. ಕ್ಯಾಟಲ್ ಅಂದರೆ ಇಟ್ ಇಸ್ ಬೇಸಿಕಲಿ ಎನಿಥಿಂಗ್, ಇಟ್ ಕ್ಯಾನ್ ಬಿ ಕೌಸ್, ಇಟ್ ಕ್ಯಾನ್ ಬಿ ಗೋಟ್ಸ್. ಇಲ್ಲಿ ಗ್ರೇಸ್ ಮಾಡ್ತಾ ಇರುತ್ತೆ. ಅಲ್ಲಿ ವಾಟರ್ ಇಸ್ ಟ್ರಿಕ್ಲಿಂಗ್ ಡೌನ್ ಫ್ರಮ್ ಸ್ಟ್ರೀಮ್ಸ್ ಆ್ಯಂಡ್ ರಾಕ್ಸ್ ಇದೆ ಅಲ್ಲಿ, ಬಂಡೆಗಳಿದೆ ಅಲ್ಲಿ, ಪಾಂಡ್ಸ್ ಇದೆ. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಸೈಟ್ ಟು ವಾಚ್ ಅಂತ C.V. ರಾಮನ್ ಅವರು ಇಲ್ಲಿ ಹೇಳಿದ್ದಾರೆ. ಆ್ಯಂಡ್ ಟ್ಯಾಂಕ್ಸ್ ವೆನ್ ಫುಲ್ ಮೇಕ್ ಲ್ಯಾಂಡ್ಸ್ಕೇಪ್ಸ್ ಅ ಚೇರಿಂಗ್ ಸೈಟ್. ಅಂದರೆ ಒಂದು ಟ್ಯಾಂಕ್ ಫುಲ್ ಆಗಿದ್ದಾಗ, ಒಂದು ಡ್ಯಾಮ್ ಇರ್ಬೋದು, ಟ್ಯಾಂಕ್ ಆಗಿರ್ಬೋದು, ನೋಡೋದಕ್ಕೆ ಏನು ಚಂದವಾಗಿರುತ್ತಲ್ವ, ಅದನ್ನು ಈ ಲೆಸನ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ದ ಸೈಟ್ ಆಫ್ ದ ಸನ್ ರೈಸಿಂಗ್ ಆರ್ ಸೆಟ್ಟಿಂಗ್ ಓವರ್ ದ ವಾಟರ್ ಇಸ್ ಪ್ಲೆಸೆಂಟ್. ಅಂದರೆ ಯೂಶಲಿ ನಾವು ಸನ್ಸೆಟ್ ಆರ್ ಸನ್ರೈಸ್ನ ನಾವು ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ? ಯೂಶಲಿ ಬೀಚಲ್ಲಿ ಇರ್ಬೋದು ಅಥವಾ ಯಾವುದಾದ್ರೂ ವಾಟರ್ ಬಾಡಿ ಇರೋ ಕಡೆ ಅಲ್ವಾ. ಆ್ಯಂಡ್ ದಟ್ ಈಸ್ ಸಚ್ ಅ ಬ್ಯೂಟಿಫುಲ್ ಸೈಟ್ ಟು ವಾಚ್ ದ ಸನ್ ರೈಸ್ ಆ್ಯಂಡ್ ಸೆಟ್ಟಿಂಗ್ ಇನ್ ಟು ದ ವಾಟರ್ ಬಾಡಿ. ಆ್ಯಂಡ್ ವಾಟರ್ ಆರ್ ಲೈಕ್ ದ ಐಸ್ ಆಫ್ ಹ್ಯೂಮನ್
ಐಸ್ ಅಂತ ಹೇಳ್ತಾರೆ. ವಾಟರು ಮನುಷ್ಯರಿಗೆ ಬಾಡಿಯಲ್ಲಿ ಕಣ್ಣು ಹೇಗೆ ಇಂಪಾರ್ಟೆಂಟೋ, ವಾಟರ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಟು ಹ್ಯೂಮನ್ ಐಸ್. ಹಿ ಕಂಪೇರ್ಸ್ ವಾಟರ್ ಟು ಹ್ಯೂಮನ್ ಐಸ್. ಬಾಡಿಗೆ ಹೇಗೆ ಹ್ಯೂಮನ್ ಐಸ್ ಇಂಪಾರ್ಟೆಂಟು, ಅರ್ತ್ಗೆ ಹ್ಯೂಮನ್ ಐಸ್ ಇದು ಯಾವುದು, ವಾಟರ್ ಬಾಡೀಸ್. ವಾಟರ್ ರಿಫ್ಲೆಕ್ಟ್ಸ್ ಲೈಟ್ ಆ್ಯಂಡ್ ಚೇಂಜಸ್ ಕಲರ್ ವಿತ್ ದ ವೆದರ್. ನಾನು ಮೊದಲೇ ಹೇಳ್ದಂಗೆ ಜಸ್ಟ್ ರಿಮೆಂಬರ್ ದೀಸ್ ಕೀ ವರ್ಡ್ಸ್ ಆಲ್ಸೋ ಇಲ್ಲಿ. ಸೊ ಸನ್ ವೆನ್ ಇಟ್ ಈಸ್ ಶೈನಿಂಗ್ ಆ್ಯಂಡ್ ವೆನ್ ಇಟ್ ಈಸ್ ಬ್ರೈಟ್, ಇಟ್ ಲುಕ್ಸ್ ಬ್ರೈಟ್ ಆ್ಯಂಡ್ ಗೇ. ಡಾರ್ಕ್ನೆಸ್ಸಲ್ಲಿ ಅದು ಗ್ಲೂಮಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೊ ಯು ರಿಮೆಂಬರ್ ಹೌ ಸನ್ and light and darkness also creates different scene depending on the light. The mood of the water also changes, or rather we perceive it differently. Next question, what role do rain-fed tanks play in South Indian agriculture? South Indian agriculture ಬಗ್ಗೆನೂ ಸಿ ವಿ ರಾಮನ್ ಅವರು ಇದರಲ್ಲಿ ಮಾತಾಡ್ತಾರೆ. Rain-fed tanks neglected are not maintained. Though shallow, they are vital for agriculture in South India. They're usually large and beautiful, and they're used for irrigation and productivity. So rain-fed tanks, andre tanks are artificially constructed. They are sometimes maintained and sometimes not maintained. Depending on whether they are maintained or not maintained, they become useful to human beings. Though shallow, they may not carry as much as water as a natural body. They are vital for agriculture. Tanks ಏನಕ್ಕೆ ಬೇಕು ಅಂದರೆ ಅದನ್ನು ನಾವು ಸಂಗ್ರಹಿಸಿ ಇಟ್ಕೋಬೋದು ನೀರನ್ನ, ಅಲ್ವಾ? ಆ್ಯಂಡ್ ದಿಸ್ ವಾಟರ್ ಫ್ರಮ್ ಟ್ಯಾಂಕ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇರಿಗೇಷನ್. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅಗ್ರಿಕಲ್ಚರ್, ಎಸ್ಪೆಷಲಿ ಇನ್ ಸೌತ್ ಇಂಡಿಯಾ, ಅಲ್ವಾ? ಸೌತ್ ಇಂಡಿಯನ್ ಆ್ಯಕ್ಚುಲಿ ಅಕ್ರಾಸ್ ದ ವರ್ಲ್ಡ್, ಬಟ್ ಈ ಲೆಸನಲ್ಲಿ ಎಲಿಕ್ಸರ್ ಆಫ್ ಲೈಫ್ ಅನ್ನೋದ್ರಲ್ಲಿ ಸೌತ್ ಇಂಡಿಯನ್ ಕಾಂಟೆಕ್ಸ್ನ ಸಿ ವಿ ರಾಮನ್ ಅವರು ಡಿಸ್ಕಸ್ ಮಾಡ್ತಾರೆ. ಆ್ಯಂಡ್ ದೇ ಆರ್ ಲಾರ್ಜ್ ಆ್ಯಂಡ್ ದೇ ಆರ್ ಬ್ಯೂಟಿಫುಲ್ ಆ್ಯಂಡ್ ದೇ ಯೂಸ್ಡ್ ಫಾರ್ ಇರಿಗೇಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ಪ್ಲೇನ್ ದ ಎಬಿಲಿಟಿ ಆಫ್ ವಾಟರ್ ಟು ಕ್ಯಾರಿ ಸಿಲ್ಟ್ ಇನ್ ಸಸ್ಪೆನ್ಷನ್. ಸಿಲ್ಟ್ ಅಂದರೆ ನಾನು ನಿಮಗೆ ಆಗಲೇ ಹೇಳಿದೆ, ಆಲ್ ದೋಸ್ particles that come down from the river. When they flow, they carry it through while the river runs. They carry certain dust particles, clay. All of this are rich in minerals, and this is what makes any land fertile, alva? Hagagi silt is very important. Flowing water carries fine soil particles called silt in suspension. These particles remain floating despite their weight. Color of water varies with the nature of earth. This gives water its characteristics muddy color after rains. When deposited, this silt enriches soil fertility. ಅಂದರೆ ಏನು, ಈ ಸಿಲ್ಟು ಹರಿಬೇಕಾದ್ರೆ ದೇ ಆರ್ ಬೇಸಿಕಲಿ ಡಿಸ್ಪೈಟ್ ದೇರ್ ವೇಟ್ ದೇ ಆರ್ ಫ್ಲೋಟ್ ಮಾಡ್ಕೊಂಡು ಬರುತ್ತೆ. ಆಮೇಲೆ ಮಳೆ ಬಂದಾಗ ಆ ನೀರು ಸ್ವಲ್ಪ ಕಪ್ಪಾಗಿ ಕಾಣಿಸುತ್ತೆ, ಆರ್ ದೇ ಲುಕ್ ವೆರಿ ಡಾರ್ಕ್, ಆರ್ ಇಟ್ ಲುಕ್ಸ್ ಡರ್ಟಿ ಆಲ್ಮೋಸ್ಟ್, ಆರ್ ಮಡ್ಡಿ. ವೈ ಡಸ್ ದ ವಾಟರ್ ಲುಕ್ ಡರ್ಟಿ ಆರ್ ಮಡ್ಡಿ? ಬಿಕಾಸ್ ಇಟ್ ಈಸ್ ರಿಚ್ ಇನ್ ಸಿಲ್ಟ್. ಈ ನೀರೆಲ್ಲ ಹರ್ಕೊಂಡು ಬಂದು ಲ್ಯಾಂಡಲ್ಲಿ when they deposit and settle down, this is what makes the land very useful for agriculture. ಈ ಲ್ಯಾಂಡೇ ಬೇಕಾಗಿರೋದು ನಮಗೆ ಅಗ್ರಿಕಲ್ಚರ್ ಮಾಡಬೇಕಂದ್ರೆ, ಅಲ್ವಾ? ಸೊ ಇಟ್ ಈಸ್ ವೆರಿ ಯೂಸ್ಫುಲ್. So how does flowing water contribute to the formation of soil? Flowing water breaks rocks into smaller particles and carries them away, alva? Over time, these particles settle and form fertile soil. This geological process helps create land suitable for agriculture. Andre ಏನು, ಈ ಫ್ಲೋಯಿಂಗ್ ವಾಟರ್ ಇಟ್ ಈಸ್ ವೆರಿ ಸಿಮಿಲರ್ ಟು ದ ಪ್ರೀವಿಯಸ್ ಆನ್ಸರ್ ಓನ್ಲಿ. ಸಿಲ್ಟ್ ಎಲ್ಲ ತೊಗೊಂಡು ಬರುತ್ತೆ, ಇಟ್ ಲುಕ್ಸ್ ಸಮ್ಟೈಮ್ಸ್ ಮಡ್ಡಿ, ಆ್ಯಂಡ್ ದೀಸ್ and the silt is responsible for keeping the soil fertile. So previous question matte ee question, they're very similar, so don't confuse. Just talk about how there is silt in water, and whenever there is rainfall, all the muddy water gets carried through the river and settles down anta. ಆಮೇಲೆ ಡಿಸ್ಕ್ರೈಬ್ ದ ಡಿಸ್ಟ್ರಕ್ಟಿವ್ ಎಫೆಕ್ಟ್ಸ್ ಆಫ್ ವಾಟರ್ ಅಂಡರ್ ಸರ್ಟನ್ ಕಂಡೀಷನ್ಸ್. ವಾಟರ್ ಎಲಿಕ್ಸರ್, ಅದು ಅಮೃತನೂ ಕೂಡ ಹೌದು, ಪ್ಲಸ್ ಇಟ್ ಕ್ಯಾನ್ ಆಲ್ಸೋ ಬಿ ವೆರಿ ಡಿಸ್ಟ್ರಕ್ಟಿವ್, ರೈಟ್? ಸೊ ಡಿಸ್ಟ್ರಕ್ಟಿವ್ ಯಾವಾಗ ಆಗುತ್ತೆ? ವೆನ್ ಇಟ್ ಈಸ್ ನಾಟ್ ಪ್ರಾಪರ್ಲಿ ಮ್ಯಾನೇಜ್ಡ್, ಆರ್ ವೆನ್ ದರ್ ಇಸ್ ಹೆವಿ ರೈನ್ಫಾಲ್. ಹೆವಿ ರೈನ್ಫಾಲ್ ಆದಾಗ ಏನಾಗುತ್ತೆ? ಫ್ಲಡ್ಸ್ ಆಗುತ್ತೆ.
ಫ್ಲಡ್ಸ್ ಆದಾಗ ಏನಾಗುತ್ತೆ, ಡ್ಯಾಮ್ಸ್ ಬ್ರೇಕ್ ಆ್ಯಂಡ್ ದೆರ್ ಇಸ್ ಸೋ ಮಚ್ ಆಫ್ ಡ್ಯಾಮೇಜ್ ದಟ್ ಹ್ಯಾಪನ್ಸ್ ಅಲ್ವಾ. ಸೊ ದಿಸ್ ಕ್ಯಾನ್ ಬಿ ಅ ವೆರಿ ಡಿಸ್ಟ್ರಕ್ಟಿವ್ ಕ್ವಾಲಿಟಿ. ಅಂದರೆ ಓವರ್ ವಾಟರ್ ಬಂದಾಗ if it is not managed properly, it can cause destruction to human beings and livestock. Though useful, water can be destructive during heavy rainfall. Idan modle helde. Excessive rain washes away fertile topsoil, causes floods. Andre ಈ ಸಿಲ್ಟು ಇದೆಲ್ಲ ಡೆಪಾಸಿಟ್ ಆಗಿ ಫರ್ಟೈಲ್ ಆಗಿರುತ್ತೆ, ಎಕ್ಸೆಸ್ ವಾಟರ್ ಬಂದಾಗ ಏನಾಗುತ್ತೆ, ಇದೆಲ್ಲ ಕೊಚ್ಕೊಂಡು ಹೋಗುತ್ತೆ. ಸೊ ಇಟ್ ರಿಮೂವ್ಸ್ ದ ಟಾಪ್ ಸಾಯಿಲ್, ಮೇಕಿಂಗ್ ಇಟ್ again barren or not useful. Forms deep gullies and ravines. ಇದನ್ನ ಜ್ಞಾಪಕ ಇಟ್ಕೊಳ್ಳಿ ಆಯಿತಾ, ಇದು ಎರಡು ಕೀವರ್ಡ್. ಆ್ಯಂಡ್ ಮೇಕ್ಸ್ ಅಗ್ರಿಕಲ್ಚರ್ ಇಂಪಾಸಿಬಲ್. ಸೊ ಗಲೀಸ್ ಆಗುತ್ತೆ, ರ್ಯಾವೆನ್ಸ್ ಆಗುತ್ತೆ. ಸೊ this patch of land becomes useless for agriculture. So when the topsoil is removed, how can it be used for agriculture alva? And this also leads to soil erosion. Andre heavy rains, floods ಆಗ್ಬಿಟ್ಟು leads to soil erosion and agricultural loss. So ಏನಾದರೂ ಬೆಳೆದಿದ್ರು ಕೂಡ ಅದು ಕೂಡ ಕೊಚ್ಕೊಂಡು ಹೋಗುತ್ತೆ. So all of this is the destructive quality of over mismanagement of water. When water is not managed properly, especially when there is heavy rainfall, floods ಆದಾಗ it becomes very difficult. Next question, what are the causes of soil erosion according to the author? Soil erosion is caused by number 1, heavy rainfall, steep slopes. ಇದೇನಕ್ಕೆ ಪಾಯಿಂಟ್ ನಂಬರ್ ಹಾಕಿದ್ದೀನಿ ಅಂದರೆ, ಬೇಸಿಕಲಿ ಸಾಯಿಲ್ ಎರೋಷನ್ ಆಗೋದು ಈ 3 ಪಾಯಿಂಟ್ಸಿಂದ. ಟೆಕ್ಸ್ಟ್ ಬುಕ್ಕಲ್ಲಿದೆ ಇದು, ಹಾಗಾಗಿ ನಾನು ಇದನ್ನು ಪಾಯಿಂಟರ್ಸ್ ಆಗಿ ಹಾಕಿದ್ದೀನಿ. ಒಂದು ಹೆವಿ ರೇನ್ಫಾಲ್, ಸ್ಟೀಪ್ ಸ್ಲೋಪ್ಸ್ ಇದ್ದಾಗ್ಲೂ ಸಾಯಿಲ್ ಎರೋಷನ್ ಆಗುತ್ತೆ. ಆ್ಯಂಡ್ ರಿಮೂವಲ್ ಆರ್ ಲ್ಯಾಕ್ ಆಫ್ ವೆಜಿಟೇಷನ್, ಅನ್ಚೆಕ್ಡ್ ವಾಟರ್ ಫ್ಲೋ. ನೀವು ಇಫ್ ವಾಟರ್ ಇಸ್ ನಾಟ್ properly managed, and even unchecked water flow can cause soil erosion. When protective plant cover is removed, soil becomes loose and is easily washed away. Therefore we need lot of trees and plants alva. Plants trees ಅದನ್ನ ಸಾಯಿಲ್ನ ಇಟ್ಕೊಳ್ಳಿಲ್ಲ ಅಂದರೆ ಹೆವಿ ರೇನ್ಸ್ ಬಂದಾಗ ಅದೆಲ್ಲ ಗೆಟ್ಸ್ ವಾಶ್ಡ್ ಔಟ್. ಲೆಟ್ಸ್ ಸೇ there are trees and plants, they sort of protect. Therefore it is important to have ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ ಎವ್ರಿವೇರ್. ಸೊ ಸಾಯಿಲ್ ಎರೋಷನ್ ಏನೇನಕ್ಕಾಗುತ್ತೆ, ಹೆವಿ ರೈನ್ಫಾಲಿಂದ ಆಗುತ್ತೆ, ಸ್ಟೀಪ್ ಸ್ಲೋಪ್ಸಿಂದ ಆಗುತ್ತೆ, ಲ್ಯಾಕ್ ಆಫ್ ವೆಜಿಟೇಷನ್ ಆಫ್ ಪ್ಲಾಂಟ್ಸಿಂದನೂ ಆಗುತ್ತೆ, ಆ್ಯಂಡ್ ಅನ್ಪ್ರಾಪರ್ ಆರ್ ಅನ್ಚೆಕ್ಡ್ ವಾಟರ್ ಫ್ಲೋಯಿಂದನೂ ಆಗುತ್ತೆ. ನೆಕ್ಸ್ಟ್ ಒನ್, ಸೊ ವಾಟ್ ಮೆಷರ್ಸ್ ಕ್ಯಾನ್ ಬಿ ಟೇಕನ್ ಟು ಪ್ರಿವೆಂಟ್ ಸಾಯಿಲ್ ಎರೋಷನ್? ಓಕೆ, ಫ್ಲಡ್ಸ್ ಬರುತ್ತೆ, ಹೆವಿ ಫಾಲ್ಸ್ ಎಲ್ಲ ಬರುತ್ತೆ. ಸೊ ಹೌ ಡು ಯು ಸ್ಟಿಲ್ ಪ್ರೊಟೆಕ್ಟ್ ಸಾಯಿಲ್? ಇಟ್ ಕ್ಯಾನ್ ಬಿ ಡನ್ ಥ್ರೂ ಆಲ್ ಆಫ್ ದೀಸ್. ಇದೆಲ್ಲ ಕೀವರ್ಡ್ಸ್ ಅಗೇನ್ ಐ ವಾಂಟ್ ಯು ಟು ಕೀಪ್ ಇನ್ ಮೈಂಡ್. ಇದು ತುಂಬ ಇಂಪಾರ್ಟೆಂಟ್ ಅಂತ. ಮೇಕ್ ಅ ನೋಟ್ ಆಫ್ ಇಟ್. ಟೆರಸಿಂಗ್, ಕಾಂಟೂರ್ ಕಲ್ಟಿವೇಷನ್, ಪ್ಲಾಂಟಿಂಗ್ ಟ್ರೀಸ್, ಕನ್ಸ್ಟ್ರಕ್ಟಿಂಗ್ ಬಂಡ್ಸ್ ಆ್ಯಂಡ್ ಅಫಾರೆಸ್ಟೇಷನ್ ಕ್ಯಾನ್ ಪ್ರಿವೆಂಟ್ ಸಾಯಿಲ್ ಎರೋಷನ್ ಅಲ್ವಾ. ಟೆರಸಸ್ ಇದ್ದರೆ ಅದು ತುಂಬ ಫ್ಲಡ್ಸ್ ಆಗಿ ವಾಶ್ ಆಗಲ್ಲ. And contour cultivation is a type of a cultivation. Planting trees everywhere, vegetation is important. Constructing bunds and tanks become important. And also afforestation. Afforestation andre it is the opposite of deforestation, right? So afforestation and having a lot of trees and plants enable you to prevent soil erosion. These measures slow down water flow and ಪ್ರೊಟೆಕ್ಟ್ ಟಾಪ್ ಸಾಯಿಲ್. ಏನಕ್ಕೆ ಇದೆಲ್ಲ ಬೇಕು ಅಂದರೆ, ಇದು ವಾಟರ್ ಡಸಂಟ್ ಕಮ್ ಗಶಿಂಗ್ ಡೌನ್, ಇಟ್ ಸ್ಲೋಸ್ ಡೌನ್ ದ ವಾಟರ್ ಫ್ಲೋ. ಹಾಗಾಗಿ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 4 ಮಾರ್ಕ್ ಕ್ವೆಶನ್ನ ನೋಡೋಣ ನಾವು. ವೈ ಈಸ್ ಸಾಯಿಲ್ ಎರೋಷನ್ ಕನ್ಸಿಡರ್ಡ್ ಅ ಸೀರಿಯಸ್ ನ್ಯಾಷನಲ್ ಪ್ರಾಬ್ಲಮ್? ಏನಕ್ಕೆ? ಫಸ್ಟ್ ಆಫ್ ಆಲ್, ಇಂಡಿಯಾ ಇಸ್ ಅ agrarian economy, ಅಂದರೆ most of the people depend on farming. Soil erosion reduces agricultural productivity and damages land. Agricultural productivity ಇದ್ದರೆ ಅದನ್ನೆಲ್ಲ ವಾಶ್ ಔಟ್ ಮಾಡುತ್ತೆ. ಆ್ಯಂಡ್ ಇಟ್ ಆಲ್ಸೋ ಡ್ಯಾಮೇಜಸ್ ಲ್ಯಾಂಡ್. ಇಟ್ ಥ್ರೆಟನ್ಸ್ ಫುಡ್ ಸೆಕ್ಯೂರಿಟಿ ಆ್ಯಂಡ್ ರೂರಲ್ ಎಕಾನಮಿ. ಸಾಯಿಲ್ ಎರೋಷನ್ ಆದರೆ
ಫುಡ್ ಹೇಗೆ ಬೆಳೆಯೋಕ್ಕಾಗತ್ತೆ ಅಲ್ವಾ? ಆ್ಯಂಡ್ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ರೂರಲ್ ಎಕಾನಮಿ, ಮೋಸ್ಟ್ ಆಫ್ ದ ರೂರಲ್ ಇಂಡಿಯಾ ಡಿಪೆಂಡ್ಸ್ ಆನ್ ವಾಟ್? ಅಗ್ರಿಕಲ್ಚರ್ ಇಲ್ಲ ಅಂದರೆ it becomes there will be hunger, there will be the basic need of human beings is food, water alva. Food and water ene namge siklilla andre there is no way that life can exist on earth. So since agriculture is vital to India, controlling erosion is essential for national welfare. Erosion na control ಮಾಡಬೇಕು, and we need to maintain ಥ್ರೂ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ನಲ್ಲ, ಕಾಂಟೂರ್ ಫಾರ್ಮಿಂಗು, ಆಮೇಲೆ ಗ್ರೋಯಿಂಗ್ ಲಾಟ್ ಆಫ್ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್, ಆಲ್ ಆಫ್ ದೀಸ್ ಸ್ಟೆಪ್ಸ್ ನೀಡ್ ಟು ಬಿ ಟೇಕನ್ ಇನ್ ಟು ಕನ್ಸಿಡ್ರೇಷನ್. ಏನಕ್ಕೆ? ಸಾಯಿಲ್ ಎರೋಷನ್ ಆಗದೆ ಇರಲಿ, ಫ್ಲಡ್ಸ್ ಬಂದ್ರೂ ವಾಟರ್ನ ಮ್ಯಾನೇಜ್ ಮಾಡ್ಬೋದು ಅಂತ. ನೆಕ್ಸ್ಟ್ ಒನ್, ವೈ ಇಸ್ ದ ಕಾನ್ಸರ್ವೇಷನ್ ಆಫ್ ವಾಟರ್ ಸಪ್ಲೈಸ್ ಇಂಪಾರ್ಟೆಂಟ್ ಇನ್ ಇಂಡಿಯಾ? ಇದೆಲ್ಲ ಸಿಮಿಲರ್ ಕ್ವೆಶನ್ಸೇ, ಬಟ್ ಮೇಕ್ ಶ್ಯೂರ್ ನೀವು ಯು ಮೇಕ್ ಅ ನೋಟ್ ಆಫ್ ಸಾಯಿಲ್ ಎರೋಷನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು, ವಾಟರಿಂದ ಏನೇನು ಡ್ಯಾಮೇಜಸ್ ಆಗುತ್ತೆ, ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಯಾವ ಕ್ವೆಶನ್ಸ್ ಬಂದರೆ ಏನು ಬರಿಬೇಕು ಅಂತ ನಿಮಗೆ ಗೊತ್ತಿರಬೇಕು ಅಲ್ವಾ? ಸೊ ಇಟ್ ಬಿಕಮ್ಸ್ ಇಂಪಾರ್ಟೆಂಟ್ ದಟ್ ಯು ಸಾರ್ಟ್ ಆಫ್ ಪೇ ಅಟೆನ್ಷನ್. ಎರೋಷನ್ ಏನಕ್ಕಾಗುತ್ತೆ, ವಾಟರಿಂದ ಫ್ಲಡ್ಸ್ ಬಂದಾಗ ಹೇಗೆ ಮೇಂಟೈನ್ ಮಾಡ್ಬೋದು, ವಾಟರ್ ಏನಕ್ಕೆ ಎಲೆಕ್ಸರ್ ಅಂತ ಕರೀತಾರೆ, ಇದನ್ನೆಲ್ಲ ನೀವು ಕೂತ್ಕೊಂಡು ಮೇ ಬಿ ಯು ಕ್ಯಾನ್ ರೈಟ್ ಡೌನ್ ದ ಕೀ ವರ್ಡ್ಸ್ ಆ್ಯಂಡ್ ರಿಮೆಂಬರ್ ದೀಸ್ ಪಾಯಿಂಟರ್ಸ್. ಇಂಡಿಯಾ ಡಿಪೆಂಡ್ಸ್ ಹೆವಿಲಿ ಆನ್ ಸೀಸನಲ್ ರೈನ್ಫಾಲ್. ಅಂದರೆ ಇಂಡಿಯಾಲಿ ಯಾವಾಗಲೂ ಮಳೆ ಬರಲ್ಲ, ಸೀಸ್ನಲ್ ಅಲ್ವಾ, ಬಿಕಾಸ್ ವಿ ಹ್ಯಾವ್ ಸೀಸನ್ಸ್, ಸಮ್ಮರ್, ವಿಂಟರ್, ರೇನಿ ಥರ. ರೇನಿ ಇಸ್ ಅ ಸೀಸನ್. ಸೊ ನಾವು ಅದನ್ನು ಮೇಂಟೈನ್ ಮಾಡಬೇಕು. ಯಾವಾಗ ಮಳೆ ಬರುತ್ತೆ ಅದನ್ನು ಕನ್ಸರ್ವ್ ಮಾಡಬೇಕು. ಡ್ಯಾಮ್ಸ್ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ ಸೊ ದ್ಯಾಟ್ ಥ್ರೂ ಔಟ್ ದ ಇಯರ್ ನಮಗೆ ಇರಿಗೇಷನ್ ಇರುತ್ತೆ ಅಂತ. ಮಚ್ ರೇನ್ ವಾಟರ್ ಫ್ಲೋಸ್ ಇನ್ ಟು ದ ಸೀ ಅನ್ಯೂಸ್ಡ್. ಕನ್ಸರ್ವಿಂಗ್ ವಾಟರ್ ಎನ್ಶೋರ್ಸ್ ಸ್ಟಡಿ ಸಪ್ಲೈ ಫಾರ್ ಅಗ್ರಿಕಲ್ಚರ್, ಡ್ರಿಂಕಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಅದನ್ನು ಯಾವಾಗ ಬರುತ್ತೋ ಮಳೆ ಅದನ್ನು ನೀಟಾಗಿ ಮೇಂಟೈನ್ ಮಾಡಿ ಕನ್ಸರ್ವ್ ಮಾಡಿದ್ರೆ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವಾಟ್? ಡ್ರಿಂಕಿಂಗ್ ಪರ್ಪಸ್, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್, ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಡೆವಲಪ್ಮೆಂಟ್ ಪರ್ಪಸ್. ಆಮೇಲೆ ಹೌ ಡಸ್ ಇರ್ರೆಗ್ಯುಲರ್ ರೈನ್ಫಾಲ್ ಅಫೆಕ್ಟ್ ಇಂಡಿಯನ್ ಅಗ್ರಿಕಲ್ಚರ್? ಇಂಡಿಯನ್ ಅಗ್ರಿಕಲ್ಚರ್ ರಿಲೈಸ್ ಆನ್ ಮಾನ್ಸೂನ್. ಮಾನ್ಸೂನ್ ಅಂದರೆ ಏನು? ರೇನಿ ಸೀಸನ್ ಅಲ್ವಾ? ಇರ್ರೆಗ್ಯುಲರ್ ರೈನ್ಫಾಲ್ ಕಾಸಸ್ ಡ್ರಾಟ್ ಆಫ್ ಫ್ಲಡ್ಸ್. ನಿಮಗೆ ಒಂದು ವರ್ಷ ಎಲ್ಲ ಮಳೆನೇ ಬರಲಿಲ್ಲ ಅಂದರೆ ಏನಾಗುತ್ತೆ? ಡ್ರಾಟ್ಸ್ ಇರುತ್ತೆ ಅಲ್ವಾ? ಆ್ಯಂಡ್ ದ ಲ್ಯಾಂಡ್ ಆಲ್ಸೋ ಬಿಕಮ್ಸ್ ಬ್ಯಾರನ್ ಆ್ಯಂಡ್ ಇರ್ರೆಗ್ಯುಲರ್ ರೈನ್ಫಾಲ್ ಕಾಸಸ್ ಡ್ರಾಟ್ಸ್ ಆರ್ ಫ್ಲಡ್ಸ್. ಸಡನ್ನಾಗಿ ಮಳೆ ಬಂದುಬಿಟ್ರೆ ಏನಾಗುತ್ತೆ? ಇಟ್ ಆಲ್ಸೋ ಅಗೇನ್ washes the top layer of the soil. This affects crop yield and farmers' income. Suddenly if it gets washed out, or ಮಳೆನೇ ಇಲ್ಲ, ಮಳೆ ನಂಬ್ಕೊಂಡು ಫಾರ್ಮರ್ಸ್ ಬೆಳೆ ಬೆಳೆದಿರ್ತಾರೆ, ಅದು ಬಂದಿಲ್ಲ ಅಂದರೆ ಅಗೇನ್ ಇಟ್ ಈಸ್ ಅ ಪ್ರಾಬ್ಲಮ್. ಪ್ರಾಪರ್ ವಾಟರ್ ಸ್ಟೋರೇಜ್ ಕ್ಯಾನ್ ರೆಡ್ಯೂಸ್ ದಿಸ್ ಪ್ರಾಬ್ಲಮ್. ಸೊ ಬೇಸಿಕಲಿ ಥ್ರೂ ಔಟ್ ದಿಸ್ ಲೆಸನ್ ಏನು ಹೇಳ್ತಾ ಇದ್ದಾರೆ ಸಿ ವಿ ರಾಮನ್ ಅವರು ಅಂದರೆ, ವಾಟರ್ನ ಫಸ್ಟ್ ಆಫ್ ಆಲ್ ಹಿ ಕಾಲ್ಸ್ ಇಟ್ ರಿಯಲ್ ಎಲೆಕ್ಸರ್, ರೈಟ್? ಅದನ್ನು ಪ್ರಾಪರಾಗಿ ಕನ್ಸರ್ವ್ ಮಾಡಿ, ಪ್ರಾಪರಾಗಿ ಪ್ಲ್ಯಾನ್ ಮಾಡಿ, ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅವರ್ ಎವ್ರಿ ಡೇ ಲೈಫ್. ಆಮೇಲೆ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಹಾರ್ನೆಸ್ಸಿಂಗ್ ರಿವರ್ಸ್. ಹಾರ್ನೆಸ್ಸಿಂಗ್ ರಿವರ್ಸ್ ಹೆಲ್ಪ್ಸ್ ಸ್ಟೋರ್ ವಾಟರ್, ಪ್ರಿವೆಂಟ್ ಫ್ಲಡ್ಸ್ ಆ್ಯಂಡ್ ಜನರೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಅಂದರೆ ಏನು? ರಿವರ್ಸ್ ಇರುತ್ತಲ್ಲ, ರಿವರ್ಸಿಂದ ಇಟ್ ಈಸ್ ನಾಟ್ ಜಸ್ಟ್ ಯೂಸ್ಡ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಅಗ್ರಿಕಲ್ಚರ್, ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಸ್ಟೋರ್ ವಾಟರ್. ರಿವರ್ ವಾಟರ್ನೆಲ್ಲ, ರಿವರ್ ಇಸ್ ನೆವರ್ ಫುಲ್ ಥ್ರೂ ಔಟ್ ದ ಇಯರ್, ಇಟ್ ಡಿಪೆಂಡ್ಸ್ ಆನ್ ದ ರೇನ್ ಅಲ್ವಾ? ಸೊ ವಿ ನೀಡ್ ಟು ಸ್ಟೋರ್ ವಾಟರ್ ಆ್ಯಂಡ್ ಪ್ರಿವೆಂಟ್ ಫ್ಲಡ್ಸ್ ಆ್ಯಂಡ್ ಜನರೇಟ್ ಮೋಸ್ಟ್ ಆಫ್ ದಿ ಎಲೆಕ್ಟ್ರಿಸಿಟಿ ಇಸ್ ಹೈಡ್ರೋ ಎಲೆಕ್ಟ್ರಿಸಿಟಿ, ಅಂದರೆ ನೀರಿಂದ ಜನರೇಟ್ ಆಗಿರೋದು. ಈ ಮೂರು ಥಿಂಗ್ಸ್ನ ವಾಟರಿಂದ ವಿ ನೀಡ್ ಟು ಪ್ಲ್ಯಾನ್. ಆ್ಯಂಡ್ ಇಟ್ ಆಲ್ಸೋ ಸಪೋರ್ಟ್ಸ್ ಇರಿಗೇಷನ್ ಆ್ಯಂಡ್ ಇಂಟರ್ನಲ್ ಟ್ರಾನ್ಸ್ಪೋರ್ಟ್, ಕಾಂಟ್ರಿಬ್ಯೂಟಿಂಗ್ ಟು ನ್ಯಾಷನಲ್ ಡೆವಲಪ್ಮೆಂಟ್. ಈ ಲೆಸನ್ನಲ್ಲಿ ಸಿ ವಿ ರಾಮನ್ ಅವರು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ವಾಟರ್ ಇಸ್ ದ ಚೀಪೆಸ್ಟ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಅಂದರೆ ಆಫ್ ಆಲ್ ದ ಕೈಂಡ್ಸ್ ಆಫ್ ಇದರ್ ರೋಡ್ಸ್ ಇರ್ಬೋದು, ಏರ್ವೇಸ್ಗಿಂತ ವಾಟರ್ ಇಸ್ ವೆರಿ ಚೀಪ್ ಫಾರ್ಮ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಆ್ಯಂಡ್ ವಾಟರ್ ಶುಡ್ ಬಿ ಯೂಸ್ಡ್ ಪ್ರಾಪರ್ಲಿ ಫಾರ್ ಟು ಸಪೋರ್ಟ್ ಇರಿಗೇಷನ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್. ಇನ್ನೊಂದು, ವೈ ಡಸ್ ರಾಮನ್ ಸ್ಟ್ರೆಸ್ ನ್ಯಾಷನಲ್ ಪ್ಲಾನಿಂಗ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್? ಏನಕ್ಕೆ ನ್ಯಾಷನಲ್
ವೈ ಇಸ್ ವಾಟರ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್? ಏನಕ್ಕೆ ನಾವು ಇದನ್ನು ಟಾಪ್ ಪ್ರಯಾರಿಟಿ ಮಾಡ್ಕೋಬೇಕು? ಒನ್, ಬಿಕಾಸ್ ಇಟ್ ಇಸ್ ಸೀಸ್ನಲ್ ಅಲ್ವಾ, ಮಳೆ ಬಂದಾಗ ಮಾತ್ರ ನೀರಿರುತ್ತೆ. Water management requires organized large-scale planning. Water transport is the cheapest form of internal transport, that is through boats and barges. Boats and barges is the word that is used in textbook. ಹಾಗಾಗಿ ನಾನು ಈ ವರ್ಡ್ಸ್ನ ಯೂಸ್ ಮಾಡಿದ್ದೀನಿ. Through canals and rivers. Canals and rivers can carry goods economically. ಈ ಕ್ಯಾನಲ್ಸ್ ಇರ್ಬೋದು, ರಿವರ್ಸು, ಗೂಡ್ಸು, ಲಾರ್ಜ್ ಗೂಡ್ಸ್ ದಟ್ ಇಸ್ used in our everyday life can be transported through water. Ships, boats, ಇಂದ ನಾವು ಯೂಸ್ ಮಾಡ್ಕೊಬೋದು. ಸೊ ಯೂಸ್ ದ ವರ್ಡ್ ಬೋಟ್ಸ್ ಆ್ಯಂಡ್ ಬಾರ್ಜಸ್. ನೀವು ಬರಿಬೇಕಾದ್ರೆ ಬೋಟ್ಸ್ ಆ್ಯಂಡ್ ಬಾರ್ಜಸ್ ವರ್ಡ್ಸ್ನ ಜ್ಞಾಪಕ ಇಟ್ಕೊಂಡು ಬರೀರಿ. ದಿಸ್ ಸಪೋರ್ಟ್ಸ್ ಟ್ರೇಡ್ ಆ್ಯಂಡ್ ರೆಡ್ಯೂಸಸ್ ಟ್ರಾನ್ಸ್ಪೋರ್ಟ್ ಕಾಸ್ಟ್. ನೀವು ಎಲ್ಲನೂ ಏರ್ವೇಸಲ್ಲಿ ಮಾಡ್ತೀವಿ ಅಥವಾ ರೋಡ್ವೇಸಲ್ಲಿ ಮಾಡ್ತೀವಿ ಅಂದರೆ ಇಟ್ ಬಿಕಮ್ಸ್ ವೆರಿ ಎಕ್ಸ್ಪೆನ್ಸಿವ್. ಬಿಕಾಸ್ ವಾಟರ್ ಇಸ್ ಚೀಪೆಸ್ಟ್ ಮೀಡಿಯಮ್. ವಾಟರ್ನ ನೀಟಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ಇಟ್ ಕ್ಯಾನ್ ನಾಟ್ ಓನ್ಲಿ ಬಿ ಯೂಸ್ಡ್ ಫಾರ್ ಅಗ್ರಿಕಲ್ಚರ್, ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಆ್ಯಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್. ನ್ಯಾಷನಲ್ ಎಫರ್ಟ್ಸ್ ಎನ್ಶೋರ್ ಪ್ರಾಪರ್ ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಯೂಟಿಲೈಸೇಷನ್. ಇದು ಮೂರಕ್ಕೆ ಪ್ರಾಪರ್ ಸ್ಟೋರೇಜ್ ಫಸ್ಟು ಸ್ಟೋರ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆಮೇಲೆ ಯೂಟಿಲೈಸೇಷನ್. ಆಲ್ ಆಫ್ ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್ ಒನ್ಸ್ ವಿ manage water properly. ಆಮೇಲೆ how is afforestation connected with water conservation? Afforestation ಅಂದರೆ ಏನು? ಫಸ್ಟ್ ಆಫ್ ಆಲ್ ಗಿಡ ಮರ ಬೆಳೆಸೋದೇ afforestation. Trees prevent soil erosion and help retain rain water. ಅಂದರೆ ಟ್ರೀಸ್ ಅಥವಾ ಪ್ಲಾಂಟ್ಸ್ ನಾವು ಜಾಸ್ತಿ ಬೆಳೆಸಿದಷ್ಟು, ಇದನ್ನು ಮೊದಲೇ ಡಿಸ್ಕಸ್ ಮಾಡಿದ್ದೀನಿ, ಟಾಪ್ ಲೇಯರ್ ಆಫ್ ದ ಸಾಯಿಲ್ ರಿಮೇನ್ಸ್ ಇಂಟ್ಯಾಕ್ಟ್. ಬಿಕಾಸ್ ಹೆವಿ ವಾಟರ್ ಅಥವಾ ಫ್ಲಡ್ಸ್ ಬಂದ್ರೂ ಟಾಪ್ ಸಾಯಿಲ್ ರಿಮೇನ್ಸ್ ಇಂಟ್ಯಾಕ್ಟ್ ಬಿಕಾಸ್ ದ ಟ್ರೀಸ್ ಹೋಲ್ಡ್ ದೆಮ್ ಟುಗೆದರ್. ರೂಟ್ಸ್ ಹೋಲ್ಡ್ ಸಾಯಿಲ್ ಫರ್ಮ್ಲಿ ಆ್ಯಂಡ್ ಇನ್ಕ್ರೀಸ್ ಗ್ರೌಂಡ್ ವಾಟರ್ ಲೆವೆಲ್ಸ್. ದಸ್ afforestation supports water conservation. ಅಂದರೆ ನಾವು ಜಾಸ್ತಿ ಗಿಡ ಮರ ಬೆಳೆಯೋದ್ರಿಂದ ಸಾಯಿಲ್ ರಿಮೇನ್ಸ್ ಇಂಟ್ಯಾಕ್ಟ್, ಸೊ ಇಟ್ ಡಸಂಟ್ ಗೆಟ್ ವಾಶ್ಡ್ ಅವೇ, ರೈಟ್? ಸೊ ಈ ಪಾಯಿಂಟ್ಸ್ನೂ ನೀವು ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಹೌ ಪ್ಲಾಂಟಿಂಗ್ ಟ್ರೀಸ್ ಹೆಲ್ಪ್ಸ್ ಇನ್ ಪ್ರಿವೆಂಟಿಂಗ್ ಸಾಯಿಲ್ ಎರೋಷನ್. ಇದೇನು ಗೊತ್ತಾ, ಪ್ರೀವಿಯಸ್ ಕ್ವೆಶನ್ನೇ ಟ್ರಿಕ್ಕಿಯಾಗಿ ಇನ್ನೊಂದು ಸತಿ ಕೇಳಿರೋದು. ಸೊ ವಾಟ್ ಯು ನೀಡ್ ಟು ರಿಮೆಂಬರ್ ಇಸ್ ಹೌ ಟ್ರೀಸ್ ಆ್ಯಂಡ್ ಪ್ಲಾಂಟ್ಸ್ hold all the soil together, and heavy floods ಆದ್ರೂ it remains intact. Roots and soil reduce water speed. ಅಂದರೆ ಜಾಸ್ತಿ ಒಂದೇ ಸತಿ ಗಶಿಂಗ್ ವಾಟರ್ ಬಂದ್ರೂ ಇಟ್ ರೆಡ್ಯೂಸಸ್ ದ ಸ್ಪೀಡ್. ಸ್ಲೋ ಮೋಷನ್ ಆದಾಗ ಟಾಪ್ ಸಾಯಿಲ್ ರಿಮೇನ್ಸ್ intact. This prevents soil from being washed away during heavy rains. So heavy rains, floods ಆದ್ರೂ afforestation ಮಾಡಿದ್ರೆ ಅಂದರೆ ಗಿಡ ಮರ ಬೆಳೆಸಿದ್ರೆ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇಟ್ ಈಸ್ ಪಾಸಿಬಲ್ ಟು ಕೀಪ್ ದ ಸಾಯಿಲ್ ಫರ್ಟೈಲ್ ಆ್ಯಂಡ್ ಇನ್ ಪ್ಲೇಸ್ ಬಿಕಾಸ್ ರೂಟ್ಸ್ ಹೋಲ್ಡ್ ದೆಮ್ ಟುಗೆದರ್ ಅಲ್ವಾ. ಸೊ ಇನ್ನೇನು ಎಂಡ್ ಆಫ್ ದಿಸ್ ವಿಡಿಯೋಗೆ ಬಂದಿದ್ದೀವಿ. ಸೊ ಐ ವಿಲ್ ಸಮ್ ಇಟ್ ಅಪ್ ಅಗೇನ್. ಹೌ ಕ್ಯಾನ್ ಪ್ರಾಪರ್ ವಾಟರ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ ಲೈಫ್ ಇನ್ ಇಂಡಿಯಾ? ಪ್ರಾಪರ್ ವಾಟರ್ ಮ್ಯಾನೇಜ್ಮೆಂಟ್ ಏನಕ್ಕೆ ಬೇಕು ಇಂಡಿಯಾದಲ್ಲಿ ಅಂದರೆ ಇರಿಗೇಷನಿಗೆ ಬೇಕು, ಎಲೆಕ್ಟ್ರಿಸಿಟಿಗೆ ಬೇಕು, ದಟ್ ಈಸ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಗೆ ಬೇಕು, ಡ್ರಿಂಕಿಂಗಿಗೆ ಬೇಕು, ಅಗ್ರಿಕಲ್ಚರಿಗೆ ಬೇಕು. ಆ್ಯಂಡ್ ಇಟ್ ಆಲ್ಸೋ ಬೈ ಆ್ಯಂಡ್ ಲಾರ್ಜ್ ನಮ್ಮ income, it improves our income, standard of living, and overall rural development, because rural development ಏನಕ್ಕೆ ಅಂದರೆ large part of India depends on agriculture for their livelihood ಅಲ್ವಾ. majority of India that is it's an agrarian economy ಅಲ್ವಾ. ನಾವು ಎಲ್ಲಿಂದ ಇನ್ಕಮ್ ಬರ್ತಾ ಇದೆ ರೂರಲ್ ಜನಕ್ಕೆ, ಹಳ್ಳಿ ಜನಕ್ಕೆ? ಇಟ್ ಈಸ್ ಬೇಸಿಕಲಿ ಥ್ರೂ ಅಗ್ರಿಕಲ್ಚರ್ ಅಲ್ವಾ. ಸೊ ವಾಟರ್ ಇದ್ದರೆ ಅಗ್ರಿಕಲ್ಚರ್ ಇರುತ್ತೆ. ದಟ್ ದೇರ್ ಫೋರ್ ವಾಟರ್ ಈಸ್ ದ ರಿಯಲ್ ಎಲೆಕ್ಸರ್. ಆ್ಯಂಡ್ ಐ ಥಿಂಕ್ ಇಟ್ಸ್ ದ ಲಾಸ್ಟ್ ಸ್ಲೈಡ್. ನೋಡೋಣ. ಎಕ್ಸ್ಪ್ಲೇನ್ ಹೌ ವಾಟರ್ ಸರ್ವ್ಸ್ ಸಬ್ಸಿಡರಿ ಪರ್ಪಸ್ ಅಪಾರ್ಟ್ ಫ್ರಮ್ ಅಗ್ರಿಕಲ್ಚರ್. ಸಬ್ಸಿಡರಿ ಅಂದರೆ ಅದರ್ allied ಅಂತ. ವಾಟರ್ ಸಪೋರ್ಟ್ಸ್ ಟ್ರಾನ್ಸ್ಪೋರ್ಟ್ through waterways and generates electricity. It improves fisheries and industries, other industries. ನಿಮಗೆ ಒಂದು ಯಾವುದೇ ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗೆ ವಾಟರ್ ಸಪ್ಲೈ ಅಲ್ಲೂ ಬೇಕು. ಫಿಶಿಂಗಿಗೂ ದಟ್ಸ್ ಅ ಹ್ಯೂಜ್ ಇಂಡಸ್ಟ್ರಿ
other than agriculture, fishing industry, that is called as fisheries and industry also depend on ಇದೆಲ್ಲ subsidiary purpose ಅಂತ ಹೇಳ್ತಾರೆ. ಅದರ್ ದೆನ್ ಡ್ರಿಂಕಿಂಗ್ ಆ್ಯಂಡ್ ಅಗ್ರಿಕಲ್ಚರ್, ವಾಟ್ ಇಸ್ ದ ಸಬ್ಸಿಡರಿ ಪರ್ಪಸ್ ಆಫ್ ವಾಟರ್ ಅಂದರೆ ನೀವು ಫಿಶರೀಸ್ ಬಗ್ಗೆ ಬರಿಬೇಕಾಗತ್ತೆ, ಇಂಡಸ್ಟ್ರೀಸ್ ಬಗ್ಗೆ ಬರಿಬೇಕಾಗತ್ತೆ, ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಬರಿಬೇಕಾಗತ್ತೆ, ಹೌ ಇಟ್ ಈಸ್ ಯೂಸ್ಡ್ ಫಾರ್ ಎಲೆಕ್ಟ್ರಿಸಿಟಿ ಪರ್ಪಸ್ ಟು ಜನರೇಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಅದ್ರ ಬಗ್ಗೆನೂ ಬರುತ್ತೆ. ಇಟ್ ಬೆನಿಫಿಟ್ಸ್ ಎಕ್ಸ್ಟೆಂಡ್ ಬಿಯಾಂಡ್ ಫಾರ್ಮಿಂಗ್. ಇದು ಅಂದರೆ ಬರೀ ಫಾರ್ಮಿಂಗಿಗೆ ಲಿಮಿಟೆಡ್ ಅಲ್ಲ, ಇಟ್ ಗೋಸ್ ಫಾರ್ ಆ್ಯಂಡ್ ಬಿಯಾಂಡ್ ಅಗ್ರಿಕಲ್ಚರ್, ಫಾರ್ ಆ್ಯಂಡ್ ಬಿಯಾಂಡ್ ಫಾರ್ಮಿಂಗ್, ರೈಟ್. ಇರಿಗೇಷನ್ ಅಂದರೆ ಅಗ್ರಿಕಲ್ಚರ್, ಅದು ಬಿಟ್ಟು ವಿ ನೀಡ್ ವಾಟರ್ ಫಾರ್ ವೇರಿಯಸ್ ಅದರ್ ಥಿಂಗ್ಸ್, right? So discuss the economic importance of water as presented in the lesson. It is very important. Again, it is more like a summary. So it is used for agriculture. I just summed it up. Agriculture, power generation, transport, rural development, and afforestation in the prevents soil loss and increases productivity. Vast wasteland that are mere scrub jungle can be turned into fertile land by well-planned actions. So scrub jungle ಅಂತ ಒಂದು ಕಡೆ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಅದನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ವೇಸ್ಟ್ ಲ್ಯಾಂಡ್ಸ್ ದಟ್ ಆರ್ ಮಿಯರ್ ಸ್ಕ್ರಬ್ ಜಂಗಲ್ ಕ್ಯಾನ್ ಬಿ ಟರ್ನ್ಡ್ ಇನ್ ಟು ಫರ್ಟೈಲ್ ಲ್ಯಾಂಡ್ ಬೈ ವೆಲ್ ಪ್ಲ್ಯಾಂಡ್. ಅಂದರೆ ಸುಮ್ಮನೆ ಏನೋ ಥರ ಜಂಗಲ್ ಥರ ಅನ್ಮ್ಯಾನೇಜ್ಡ್ ವೇಸ್ಟ್ ಲ್ಯಾಂಡ್ನ ನಾವು ಪ್ರಾಪರ್ ಫಾರೆಸ್ಟೇಷನ್ನಿಂದ ಸಾಯಿಲ್ನ ಕನ್ಸರ್ವ್ ಮಾಡ್ಬೋದು. ಆ್ಯಂಡ್ ಈವನ್ ಡ್ಯೂರಿಂಗ್ ಫ್ಲಡ್ಸ್, ಪ್ರಾಪರ್ ಫಾರೆಸ್ಟ್ ಕ್ಯಾನ್ ಪ್ರಿವೆಂಟ್ ಡ್ಯಾಮೇಜ್ ಟು ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ ಆ್ಯಂಡ್ ಲೈಫ್ ಸ್ಟಾಕ್ ಇನ್ ಜನರಲ್, ರೈಟ್? ಸೊ all of this are some of the important points that we have discussed in this particular lesson. So now we come to the end of all the important questions. So let me quickly sum it up. Enen discuss ಮಾಡಿದೀವಿ ಅಂತ. So water is the real elixir because it is used starting from drinking ಇಂದ ಹಿಡಿದು agriculture, farming, fisheries, industries, ಆಮೇಲೆ electricity generation, transport, because water transport is the cheapest form of transport. ಇದೆಲ್ಲ water ಇಂದ ಪಾಸಿಬಲ್. ಆ್ಯಂಡ್ ಆಲ್ಸೋ ಮ್ಯಾನೇಜ್ಮೆಂಟ್ ಇಸ್ ಪಾಸಿಬಲ್ ಬೈ ಗ್ರೋಯಿಂಗ್ ಫಾರೆಸ್ಟ್. ಸೊ ನಾವು ಅಫಾರೆಸ್ಟೇಷನ್ ಮಾಡಬೇಕು. ಆ್ಯಂಡ್ ಆಲ್ಸೋ ದೆರ್ ಶುಡ್ ಬಿ ಪ್ರಾಪರ್ ಮ್ಯಾನೇಜಿಂಗ್ ಆಫ್ ಹೆವಿ ವಾಟರ್ನ ನಾವು ಹೇಗೆ ಕಂಟೈನ್ ಮಾಡ್ಬೋದು ಥ್ರೂ ಟ್ಯಾಂಕ್ಸ್, ಬಿಕಾಸ್ ಓನ್ಲಿ ಡ್ಯೂರಿಂಗ್ ಮಾನ್ಸೂನ್ ಸೀಸನ್ ದೆರ್ ಇಸ್ ಹೆವಿ ವಾಟರ್. ಇದನ್ನು ಇಟ್ ಶುಡ್ ಬಿ ಯೂಸ್ಡ್ ಥ್ರೂ ಔಟ್ ದ ಇಯರ್ ಅಲ್ವಾ. ಸೊ ಯಾವಾಗಲೂ ಒಂದು ಸತಿ ರೇನಿ ಸೀಸನಲ್ಲಿ ಮಳೆ ಬರೋದನ್ನ ನಾವು ಥ್ರೂ ಔಟ್ ದ ಇಯರ್ ಮ್ಯಾನೇಜ್ ಮಾಡ್ಕೋಬೇಕು. ಸೊ ಹಾಗಾಗಿ ವಾಟರ್ ಶುಡ್ ಬಿ ಪ್ರಾಪರ್ಲಿ ಮ್ಯಾನೇಜ್ಡ್ ಆ್ಯಂಡ್ ಇಟ್ ಈಸ್ ಅ ಟಾಪ್ ಪ್ರಯಾರಿಟಿ ಅಂತ ಸಿ ವಿ ರಾಮನ್ ಅವರು ಈ ಲೆಸನ್ ಎಲಿಕ್ಸರ್ ಆಫ್ ಲೈಫ್ ಅಂದರೆ ಬೇಸಿಕಲಿ ಅಮೃತ ಅಂತ ಕರೀತಾರೆ. ಸೊ ವಿ ಕಮ್ ಟು ದಿ ಎಂಡ್ ಆಫ್ ದಿಸ್ ಡಿಸ್ಕಷನ್. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬೇರೆ ಚಾಪ್ಟರ್ಸ್ 4 ಮಾರ್ಕ್ ಕ್ವೆಶನ್ಸ್ ಇರೋ ಚಾಪ್ಟರ್ಸ್ನ ಟಚ್ ಮಾಡೋಣ, ಬಿಕಾಸ್ 4 ಮಾರ್ಕ್ಸ್ ಇಸ್ ದ ಹೈಯೆಸ್ಟ್ ವೇಟೇಜ್ ಇರೋ ಸಬ್ಜೆಕ್ಟ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸಿ ಯು ಅಗೇನ್ soon.